ಓಂ ಶ್ರೀ ರಾಘವೇಂದ್ರಾಯ ನಮಃ. ಶ್ರೀ ಗುರುಭ್ಯೋ ನಮಃ. ಪರಮಗುರುಭ್ಯೋ ನಮಃ. ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಶ್ರೀ ವೇದವ್ಯಾಸಾಯ ನಮಃ. ಲಕ್ಷ್ಮೀ ಹಯಗ್ರೀವಾಯ ನಮಃ. ಲಕ್ಷ್ಮೀ ವೆಂಕಟೇಶಾಯ ನಮಃ. ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥ ಪ್ರದಾಯಿನೇ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ವೆಂಕಟಾದ್ರಿ ಸಮಂ ಸ್ಥಾನಂ ಬ್ರಹ್ಮಾಂಡೇ ನಾಸ್ತಿ ಕಿಂಚನ. ವೆಂಕಟೇ ಸಮೋ ದೇವೋ ನ ಭೂತೋ ನ ಭವಿಷ್ಯತೆ. ಏತೇನ ಸತ್ಯವಾಕ್ಯೇನ ಸರ್ವಾರ್ಥಾಂ ಸಾಧಯಾಮಿ. ಶ್ರೀ ಕ್ಷೇತ್ರ ಆಗಿರ್ತಕ್ಕಂಥ ಜ್ವಾಲಾ ಭವರೋಗ ವಿದ್ಯೆ ಲಕ್ಷ್ಮೀ ನರಸಿಂಹದೇವರ ಸನ್ನಿಧಾನ, ನವನರಸಿಂಹದೇವರ ಸನ್ನಿಧಾನ, ಮುಖ್ಯ ಪ್ರಾಣ ದೇವರ ಸನ್ನಿಧಾನ, ಸಾಕ್ಷಾತ್ ಗುರುಗಳಾಗಿರ್ತಕ್ಕಂಥ ಸಂತಾನ ಗೋಪಾಲಕೃಷ್ಣ ಇರ್ತಕ್ಕಂಥ ಸನ್ನಿಧಾನ, ನಿಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳ ಮೃತ್ಕಾ ಬೃಂದಾವನದ ಜಯತೀರ್ಥರು, ವಿಜೇಂದ್ರ ತೀರ್ಥರು, ರಾಯರು ಮೂರೂ ಮೃತಿಕೆ ಇರ್ತಕ್ಕಂಥ 48 ಸಾಲಿಗ್ರಾಮ ಇರ್ತಕ್ಕಂಥ ಇಂಥ ಕ್ಷೇತ್ರದಲ್ಲಿ ರಾಘವೇಂದ್ರ ಸ್ವಾಮಿಗಳು ಪ್ರತಿಯೊಬ್ಬರಿಗೂ ಒಳ್ಳೆ ಆರೋಗ್ಯವನ್ನು, ಒಳ್ಳೆ ಭಾಗ್ಯವನ್ನು, ಒಳ್ಳೆ ಸಂಪತ್ತನ್ನು ಕೊಟ್ಟು ನಿಮ್ಮ ಕುಲವನ್ನೆಲ್ಲ ಉದ್ಧಾರ ಮಾಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ, ಇದೇ 10, 11, 12 ಆಗಸ್ಟ್ ತಿಂಗಳಲ್ಲಿ ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಇದೆ. ಆರಾಧನೆಯಲ್ಲಿ ರಾಘವೇಂದ್ರ ಸ್ವಾಮಿಗಳು 3 ದಿನಗಳ ಕಾಲ ಕಣ್ಣು ಬಿಟ್ಟು ನೋಡ್ತಾರೆ. ನಿಮಗೆ ಏನೇನು ಕಷ್ಟಗಳಿದೆಯೋ ಆ ಕಷ್ಟಗಳೆಲ್ಲ ಪರಿಹಾರ ಆಗ್ತಕ್ಕಂಥ ಭಾಗ್ಯ ನಿಮ್ಮ ಗುರುಗಳು ವಿಶೇಷವಾಗಿ ಅನುಗ್ರಹ ಮಾಡ್ತಾರೆ. ನಮ್ಮ ಕ್ಷೇತ್ರಕ್ಕೆ ಬನ್ನಿ, ರಾಯರ ಪ್ರಸಾದವನ್ನು ಸ್ವೀಕಾರವನ್ನು ಮಾಡಿ ಆ ಪ್ರಸಾದದಿಂದನೇ ಎಲ್ಲವೂ ಕಷ್ಟ ಪರಿಹಾರ ಆಗ್ತಕ್ಕಂಥ ಭಾಗ್ಯ ಇರುತ್ತೆ. ಇದೊಂದು ವಿಶೇಷವಾಗಿರ್ತಕ್ಕಂಥ ಘಟನೆ. ಅಮೇರಿಕಾದಲ್ಲಿ ನಮ್ಮ ಚಾನಲ್ ನೋಡ್ತಾ ಇರ್ತಕ್ಕಂಥವ್ರು ಅಲ್ಲಿಂದ ನಮಗೆ ಒಂದು ಫೋನ್ ಮಾಡಿದ್ರು. ರಾಯರು ಅವರಿಗೆ ಯಾವ ರೀತಿಯಾಗಿ ಅನುಗ್ರಹ ಮಾಡಿದ್ದಾರೆ ಅಂತಂದ್ರೆ ಬಹಳ ಅದ್ಭುತವಾಗಿದೆ ಅಂತೆ. ಅಲ್ಲಿ ಗಂಡ ಹೆಂಡತಿ ಇಬ್ಬರು ಕೆಲಸಕ್ಕೆ ಹೋಗ್ತಾ ಇದ್ರು. ಆ ಕೆಲಸಕ್ಕೆ ಹೋಗ್ಬೇಕಾದ್ರೆ ಒಂದು ಗಾಳಿಯ ಒಂದು ಪ್ರೇತತ್ವದ ಒಂದು ಬಾಧೆ ಜಾಸ್ತಿ ಆಗಿತ್ತು. ಆ ಬಾಧೆಯು ಜಾಸ್ತಿ ಆದಾಗ ಮಗನಿಗೆ ಎಲ್ಲರೂ ಅಮೆರಿಕದಲ್ಲೇ ಇದ್ದಾರೆ. ಅವರ ಗಂಡ ಹೆಂಡತಿ ಇಬ್ಬರು ಜಗಳವನ್ನು ಮಾಡಿ ಒಂದು ವಿಶೇಷವಾಗಿ ಅವಳಿಗೊಂದು ಹೆಣ್ಣು ಮಗು ಇದೆ. ಒಂದು 8 ವರ್ಷದ ಮಗು ಒಂದಿದೆ. 8-10 ವರ್ಷದ ಮಗು ಇದೆ. ಗಂಡ ಹೆಂಡತಿ ಇಬ್ರು ಜಗಳ ಮಾಡಿದ್ದಾರೆ. ಸ್ವಲ್ಪ ಜಾಸ್ತಿ ಜಗಳ ಆಗಿದೆ. ಒಂದೇ ದಿವಸದಲ್ಲಿ ಡೈವರ್ಸು ಆಗೋಗ್ಬಿಟ್ಟಿದೆ. ಆ ಗಂಡನಿಗ ವಿನಯ್ ಅಂತ ಅವನ ಹೆಸರು. ಅವನಿಗೆ ವಿಶೇಷವಾಗಿ ಆ ಗಾಳಿಯದಿಂದ ಪ್ರತಿದಿನ ಕುಡಿತ ಜಾಸ್ತಿ ಆಗಿದೆ. ಅವನಿಗೆ ಕುಡಿಯೋದು, ಎಲ್ಲಂದಲ್ಲೇ ಬಿದ್ದೋಗೋದು, ಬರೋದು, ಆ ತರ ಆಗ್ತಿದೆ. ಅವನ ಕೆಲಸವೂ ಹೊರಟೋಗಿದೆ. ಅಲ್ಲಿ ಮನೆಯಲ್ಲೇ ಇದ್ದಾನೆ. ಪ್ರತಿದಿನ ಇದೇ ಕೆಲಸವನ್ನು ಮಾಡ್ತಾ ಇದ್ದಾನೆ. ತಂದೆಯೂ ಕೆಲಸದಲ್ಲಿದ್ದಾರೆ, ಇವನು ಕೆಲಸದಲ್ಲಿದ್ದಾನೆ. ಒಂದಾನೊಂದು ದಿವಸ ನಮ್ಮ ರಾಯರಿಗೆ ಫೋನ್ ಮಾಡಿ, ಗುರುಗಳಿಗೆ ಅನುಗ್ರಹದಿಂದ, ರಾಯರ ಅನುಗ್ರಹದಿಂದ ಅವರು ಫೋನ್ ಮಾಡಿ ಕೇಳಿದ್ರು, ಗುರುಗಳೇ ಈ ತರ ಆಗಿದೆ ನನ್ನ ಮಗನಿಗೆ. ಬಹಳ ದಿವಸಗಳಿಂದ ಏನೇನ್ ಬೇಕು ಎಲ್ಲ ಮಾಡ್ಬಿಟ್ಟಿದ್ದೀನಿ. ಅವನು ಕುಡಿತಾನೆ ಬಿಡ್ತಾ ಇಲ್ಲ. ಅವನ ಆರೋಗ್ಯನೂ ಸರಿ ಇಲ್ಲ. ಎಲ್ಲಂದಲ್ಲೇ ಬಿದ್ದು ಹೋಗ್ತಾ ಇದ್ದಾನೆ. ಎಲ್ಲಾ ಕಾಯಿಲೆನೂ ವಿಶೇಷವಾಗಿ ಬಂದ್ಬಿಟ್ಟಿದೆ ಅವನಿಗೆ. ಪ್ರತಿದಿನ ಇದೇ ಆಗೋಗ್ಬಿಟ್ಟಿದೆ. ಬಹಳ ದಿವಸಗಳಿಂದ, 2 ವರ್ಷಗಳಿಂದ ಬಹಳ ತೊಂದರೆ ಅನುಭವಿಸ್ತಾ ಇದ್ದೀನಿ. ಇದಕ್ಕೇನು ಪರಿಹಾರ ಇದೆ ಗುರುಗಳೇ ಅಂತ ನಮ್ಮ ಗುರುಗಳು ವಿಶೇಷವಾಗಿ ಅನುಗ್ರಹ ಮಾಡ್ಬೇಕಲ್ವಾ ಅವರಿಗೆ. ಅದಕ್ಕೆ ಅಗಮ್ಯ ಮಹಿಮಾ ಲೋಕೆ ರಾಘವೇಂದ್ರೋ ಮಹಾಶಯ. ಅವ್ರಿಗೊಂದು ಮಾತು ಹೇಳಿದೆ. ಗಿರಿಜಮ್ಮ ಅಂತ ಎಮ್ಮನ ಹೆಸರು. ಆ ಗಿರಿಜಮ್ಮನವ್ರಿಗೆ, ತಾಯಿಗೆ ಮಾತು ಹೇಳಿದೆ, ಅಮ್ಮ ಎಲ್ಲ ಆಗಿದ್ದಾಯ್ತು. ನಿನ್ನ ಮಗನಿಗೆ ಆರೋಗ್ಯದಿಂದ ಸಮಸ್ಯೆಗಳಿಂದ ಪಾರಾಗಿ ಅವನು ಕುಡಿತ ಚಟದಿಂದ ಬಿಡಬೇಕು. ಆ ಚಟದಿಂದ ಬಿಡಬೇಕಾದ್ರೆ ಏನ್ ಮಾಡ್ಬೇಕಂದ್ರೆ 48 ದಿವಸಗಳ ಕಾಲ ವಿಶೇಷವಾಗಿ ರಾಯರ ಪೂಜೆಯನ್ನು ಮಾಡುವುದೇ. ಆ ತಾಯಿ 21 ದಿನಗಳ ಕಾಲ ವಿಶೇಷವಾಗಿ ಮಾಡಿದ್ಲು ಪೂಜೆಯನ್ನ. ಪ್ರತಿದಿನ ಬೆಳಗ್ಗೆ ಎದ್ದು ತೆಂಗಿನಕಾಯಿಯನ್ನು ಇಟ್ಕೊಂಡು ನಮಸ್ಕಾರವನ್ನು ಮಾಡೋ ತಾಯಿ. ಬೆಳಗ್ಗೆ ಸಾಯಂಕಾಲ ಪೂಜೆಯನ್ನು ಮಾಡಿ ಅಲ್ಲಿಂದ ವಿಡಿಯೋ ಕಾಲ್ ಮಾಡಿ ಪ್ರತಿದಿನ ನೋಡಿಸ್ಕೊಳ್ ತಾಯಿ. ನನಗೆ ನೋಡ್ತಾನೆ ಅದೇ ರೀತಿಯಾಗಿ 21 ದಿನಗಳ ಕಾಲ ಎಲ್ಲ ಪೂಜೆ ಮುಗಿದಿದೆ. ಅವರ ಮಗ ಕುಡಿತದಿಂದ ಕಮ್ಮಿ ಆಗಿ ಕುಡಿತವನ್ನು ಬಿಟ್ಟು ಪ್ರತಿದಿನ ಅವ್ರ ತಾಯಿಗೆ ಹೆಲ್ಪ್ ಮಾಡ್ಕೊಂಡು ಹೋಗ್ತೇನೆ ಅಡುಗೆ ಮಾಡಕ್ಕೆ, ಬೇರೆ ಬೇರೆ ರೀತಿಯಾಗಿ. ಆ ಚಿಕ್ಕ ಸಮಸ್ಯೆಗಳು ಹಂಗೇ ಪರಿಹಾರ ಆಗ್ತಾ ಇದೆ. ನಿನ್ನೆ ರಾತ್ರಿ ಫೋನ್ ಮಾಡಿ, ಗುರುಗಳೇ ನಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳು, ನಿಮ್ಮ ಗುರುಗಳಾಗಿದ್ದ ರಾಘವೇಂದ್ರ ಸ್ವಾಮಿಗಳು ವಿಶೇಷವಾಗಿ ನನ್ನ ಮಗನಿಗೆ ಅನುಗ್ರಹವನ್ನು ಮಾಡಿದ್ದಾಳೆ. ನನಗೆ ಎಷ್ಟು ಆನಂದವಾಗ್ತಾ ಇದೆ ಅಂದ್ರೆ ಅಷ್ಟು ಆನಂದ ಆಗ್ತಾ ಇದೆ. ಅವರ ಮಗಳು ಫೋನನ್ನು ಮಾಡ್ತಾ ಇದ್ದಾಳೆ. ಆ ಫೋನ್ ಮಾಡಬೇಕಾದ್ರೆ ಪ್ರತಿದಿನ ಕೇಳ್ತಾಳೆ ತಾಯಿ. ಅಪ್ಪನ ಅವಳೆಲ್ಲ ಇಂಗ್ಲೀಷಲ್ಲಿ ಮಾತಾಡ್ತಾಳೆ, ಇಂಗ್ಲೀಷ್ ಅರ್ಥ ಆಗಲ್ಲ. ಅದಕ್ಕೋಸ್ಕರವಾಗಿ ಗುರುಗಳು ಪ್ರತಿದಿನ ಫೋನನ್ನು ಮಾಡಿ ಕೇಳ್ತಾ ಇದ್ದಾರೆ.
ಆ ಮಗು ಅಪ್ಪ ನೀನ್ ಚೆನ್ನಾಗಿದ್ಯಾ, ಅಪ್ಪ ನೀನ್ ಚೆನ್ನಾಗಿದ್ಯಾ ಅಂತಾಳೆ. ಅವರ ಇಬ್ರು ಸಂಸಾರ ಒಂದಾಗ ತರ ಏನೋ ಮಾಡ್ಬೇಕಲ್ಲ ಗುರುಳೆ ಅಂದ್ರು. ರಾಯರಿಷ್ಟು ಮಾಡಿದ್ದಾರಮ್ಮ, ಮುಂದೆ ಇನ್ನೂ ಅನುಗ್ರಹವನ್ನು ಮಾಡ್ತಾರೆ ಅಂತ ಹೇಳಿದೆ ತಾಯಿ. ಯಾಕೆಂದ್ರೆ ಇವೆಲ್ಲ ಎಲ್ಲಿ ಅಮೇರಿಕಾ ಎಲ್ಲಿ, ನಮ್ಮ ಬೆಂಗಳೂರಲ್ಲಿ, ನಮ್ಮ ಬಾಶೆಟ್ಟಹಳ್ಳಿಯಲ್ಲಿ ಅಲ್ವಾ. ಇದರಿಂದ ನಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿ ನಮ್ಮ ಚಾನಲ್ ನೋಡ್ತಕ್ಕಂಥವ್ರಿಗೆ ಬಹಳ ವಿಶೇಷವಾಗಿ ಅನುಗ್ರಹವನ್ನು ಮಾಡ್ತಾ ಇದ್ದಾರೆ. ಅಂದ್ರೆ ಅದರಲ್ಲಿ ವಿಶೇಷವಾಗಿರ್ತಕ್ಕಂಥ ಏನಿಲ್ಲ, ನಮ್ಮ ಗುರುಗಳು ನೋಡಿದ್ರೆ ಸಾಕಂತೆ, ರಾಘವೇಂದ್ರ ಅಂದ್ರೆ ಸಾಕಂತೆ, ಎಲ್ಲವೂ ಪರಿಹಾರ ಆಗ್ತಕ್ಕಂಥ ಭಾಗ್ಯ ಇರುತ್ತೆ. ಅದಕ್ಕೋಸ್ಕರವಾಗಿ ಆ ಗುರುಗಳಿಗೆ ಪ್ರತಿದಿನ ಮಂತ್ರವನ್ನು ಪಠನೆಯನ್ನು ಮಾಡು ಅಂತೇಳಿ ಆ ತಾಯಿಗೆ ಹೇಳಿದೆ. ಅವರ ಮಗನಿಗೆ ವಿನಯ್ ಅಂತ ಅವ್ರ ಮಗನ ಹೆಸರು, ಅವ್ರ ಮಗನಿಗೆ ಹೇಳಿದೆ ಪ್ರತಿದಿನ ರಾಯರ, ಅವನಿಗೆ ಕನ್ನಡ ಬರೋದಿಲ್ಲ, ಇಂಗ್ಲಿಷೇ ಮಾತಾಡೋದು, ಅವ್ರ ತಾಯಿ ಕನ್ನಡ ಬರುತ್ತೆ. ಆ ಕನ್ನಡದಲ್ಲಿ ಹೇಳಿದೆ, ತಾಯಿಗೆ ಹೇಳಿದೆ, ಅಮ್ಮ ಪ್ರತಿದಿನ ರಾಯರ ಸ್ತೋತ್ರವನ್ನು ಪಠನೆಯನ್ನು ಮಾಡು, ಆ ಸ್ತೋತ್ರದಿಂದ ನಾವು ಅನ್ಕೊಂಡಿರ್ತಕ್ಕಂಥ ಕೆಲಸ ಎಲ್ಲ ಸಿದ್ಧಿ ಆಗ್ತಕ್ಕಂಥ ಭಾಗ್ಯ ಇರುತ್ತೆ, ಗುರುಗಳೇ ಅನುಗ್ರಹವನ್ನು ಮಾಡ್ತಕ್ಕಂಥವ್ರು ಆಗ್ತಾರೆ. ಅದಕ್ಕೋಸ್ಕರವಾಗಿ ಹೇಳಿದೆ ಅವರಿಗೆ, ಅಗಮ್ಯ ಮಹಿಮಾ ಲೋಕೆ ರಾಘವೇಂದ್ರೋ ಮಹಾಶಯ ಶ್ರೀಮದ್ಭವದ ದುಗ್ಧಾಪ್ತಿ ಚಂದ್ರ ಅವತು ಮಾಂ ಸದಾ ಸರ್ವವ್ಯಾಪ್ತ ಪರಾವ್ಯಾಪ್ತಿ ಯಥಾಶಕ್ತಿ ಪ್ರದಕ್ಷಿಣಂ. ಈ ಪ್ರದಕ್ಷಿಣೆ ನಮಸ್ಕಾರವನ್ನು ಮಾಡ್ತಕ್ಕಂಥ ಭಾಗ್ಯ ಆ ಗುರುಗಳು ನಿಮ್ಮ ಕೊಳ್ಳಿ ಅಂತೇಳಿ ಭಗವಂತನ ಪ್ರಾರ್ಥನೆ ಮಾಡ್ಕೊಳ್ಳಿ. ಪ್ರತಿದಿನ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ ದೂರ್ವಾದಿ ಧ್ವಾಂತರವಯೇ ವೈಷ್ಣವೇಂದ್ರೇ ವರಂದ್ರೇ ಶ್ರೀ ರಾಘವೇಂದ್ರ ಗುರುವೇ ನಮೋ ಅತ್ಯಂತ ದಯಾಳವೇ. ಈ ಪ್ರತಿದಿನ ಈ ಮಂತ್ರವನ್ನು ಹೇಳು ಅಂತೇಳಮ್ಮ ಸಾಕು ಅಂತ ಹೇಳಿದಾಗ ಅವನು ಇಂಗ್ಲಿಷ್ ಕನ್ನಡದಲ್ಲಿ ಇರ್ತಕ್ಕಂಥ ಇಂಗ್ಲಿಷಲ್ಲಿ ಇದು ಮಾಡಿ ಪ್ರತಿದಿನ ಮಂತ್ರವನ್ನು ಹೇಳ್ತಾ ಇದ್ದಾನಂತೆ. ಅವನಿಗೆ ಅವ್ರ ಗಂಡ ಹೆಂಡತಿ ಸಂಸಾರದಲ್ಲಿ ಸರಿ ಹೋಗ್ಲಿ ಅಂತೇಳಿ ರಾಯರಲ್ಲಿ ನಾವು ಪ್ರಾರ್ಥನೆ ಮಾಡ್ಕೊತಾ ಇದ್ದೀರಿ. ಅವ್ರ ಮಗಳಿದ್ದಾಳೆ, ಮಗಳಿಗೂ ಅನುಗ್ರಹ ಆಗ್ಲಿ ಅಂತೇಳಿ ರಾಯರಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ ದೂರ್ವಾದಿ ಧ್ವಾಂತರವೇ ವೈಷ್ಣವೇಂದ್ರೇ ವರಂದ್ರೇ ಶ್ರೀ ರಾಘವೇಂದ್ರ ಗುರುವೇ ನಮೋ ಅತ್ಯಂತ ದಯಾಳುವೆ. ನಮ್ಮ ನಿಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳನ್ನ ಯಾರು ಬಂದು ನಿಂತು ನೋಡ್ತೀರಾ, ಆ ನೋಡಿದವ್ರಿಗೆಲ್ಲ ಕರ್ಮಗಳೆಲ್ಲ ಕಳಿತಕ್ಕಂಥ ಭಾಗ್ಯ ಇರುತ್ತಂತೆ. ಅದಕ್ಕೋಸ್ಕರವಾಗಿ ಈ ರಾಘವೇಂದ್ರ ಸ್ವಾಮಿಗಳ ಒಂದು ಸನ್ನಿಧಾನಕ್ಕೆ ಬಂದು ರಾಯರ ಸೇವೆಯನ್ನು ಮಾಡಿ, ಆ ಸೇವೆಯ ಫಲವೇ ನಿಮಗೆ ವಿಶೇಷವಾಗಿರ್ತಕ್ಕಂಥ ಒಂದು ಆಶೀರ್ವಾದ. ಗುರುವಾರ ಬಂದು ರಾಯರ ಸೇವೆಯನ್ನು ಯಾರು ಮಾಡ್ತೀರಾ, ಅನ್ನದಾನ ಆಗುತ್ತೆ, ಊಟವನ್ನು ಯಾರು ಮಾಡ್ತೀರಾ, ಪಂಚಾಮೃತವನ್ನು ಯಾರು ಕುಡಿತೀರಾ, ಅವ್ರಿಗೆಲ್ಲರಿಗೂ ಅನುಗ್ರಹವನ್ನು ಮಾಡ್ತಕ್ಕಂಥವ್ರು ಆಗ್ತಾರೆ ಗುರುಗಳು. ವಿಶೇಷವಾಗಿ ಎಲ್ಲರಿಗೂ ಅನುಗ್ರಹ ಮಾಡಲಿ ಅಂತೇಳಿ ಭಗವಂತನ ಪ್ರಾರ್ಥನೆ ಮಾಡ್ತಾ, ಇದೇ 10, 11, 12 ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಇದೆ. ಆರಾಧನೆಯಲ್ಲಿ ವಿಶೇಷವಾಗಿ ಎಲ್ಲರೂ ಪಾಲ್ಗೊಳ್ಳಿ. ಆ ಪಾಲ್ಗೊಂಡು ರಾಯರ ವಿಶೇಷವಾಗಿ ಕಣ್ಣು ಬಿಡ್ತಾರೆ, ನೋಡ್ತಾ ಇರ್ತಾರೆ, ಎಲ್ಲರನ್ನು ಉದ್ಧಾರ ಮಾಡ್ತಕ್ಕಂಥವ್ರು ಆಗ್ತಾರೆ. 84 ಲಕ್ಷ ಜೀವರಾಶಿಗಳನ್ನು ಉದ್ಧಾರ ಮಾಡ್ತಕ್ಕಂಥವ್ರು ರಾಘವೇಂದ್ರ ಸ್ವಾಮಿಗಳು. ನಿಮ್ಗೆಲ್ಲರನ್ನು ಉದ್ಧಾರ ಮಾಡಲಿ ಅಂತೇಳಿ ಭಗವಂತನ ಪ್ರಾರ್ಥನೆ ಮಾಡ್ತಾ, ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ ದೂರ್ವಾದಿ ದ್ವಾಂತರವೇ ವೈಷ್ಣವೇಂದ್ರೇ ವರಂದ್ರೇ ಶ್ರೀ ರಾಘವೇಂದ್ರ ಗುರುವೇ ನಮೋ ಅತ್ಯಂತ ದಯಾಳುವೇ. ರಾಘವೇಂದ್ರ ಸ್ವಾಮಿಗಳು ಪ್ರತಿಯೊಬ್ಬರಿಗೂ ಆರೋಗ್ಯವನ್ನ, ಭಾಗ್ಯವನ್ನ, ಧನಧಾನ್ಯಗಳನ್ನು ಕೊಟ್ಟು ಚೆನ್ನಾಗಿ ಕಾಪಾಡಲಿ ಅಂತೇಳಿ ಭಗವಂತನ ಪ್ರಾರ್ಥನೆ ಮಾಡ್ತಾ, ಆ ಗಿರಿಜಮ್ಮ ಅಂತಕ್ಕಂಥವ್ರು ಅವರ ಮಗನಾಗಿರ್ತಕ್ಕಂಥ ನವೀನ್ ಕುಮಾರ್ ಅವರಿಗೆ ಇಬ್ಬರಿಗೂ ಭಗವಂತ ಆರೋಗ್ಯವನ್ನ, ಒಳ್ಳೆ ಭಾಗ್ಯವನ್ನ, ಒಳ್ಳೆ ಸಂಪತ್ತನ್ನ ಕೊಟ್ಟು ಕುಲವನ್ನು ಉದ್ಧಾರ ಮಾಡಲಿ ಅಂತೇಳಿ ಭಗವಂತನ ಪ್ರಾರ್ಥನೆ ಮಾಡ್ತಾ, ಯಾರ್ಯಾರು ಹೊರದೇಶದಲ್ಲಿ ನೋಡ್ತಾ ಇದ್ದೀರಾ ಆ ಹೊರದೇಶವ್ರಿಗೆಲ್ಲರಿಗೂ ನಮ್ಮ ಗುರುಗಳು ಸಂಪೂರ್ಣವಾಗಿ ಅನುಗ್ರಹ ಮಾಡಲಿ ಅಂತೇಳಿ ಭಗವಂತನ ಪ್ರಾರ್ಥನೆ ಮಾಡಿಕೊಂಡು, ಸರ್ವಂ ಶ್ರೀಕೃಷ್ಣ ಅರ್ಪಣಮಸ್ತು, ಮಧ್ವಾಂತರ್ಗತ ಭಾರತೀಶ ಅರ್ಪಣಮಸ್ತು. ಪುಟ್ಟರಾಯರೇ, ಏನ್ ಮಾಡ್ತಿದ್ದೀರಾ? ಪ್ರತಿದಿನ ನಮ್ಮ ಅಪ್ಪ ಅಮ್ಮ ನಿಮ್ಮ ಚಾನೆಲ್ ನ ಎಲ್ಲಾ ವಿಡಿಯೋಗಳನ್ನ ನೋಡುತ್ತಾರೆ, ಆದ್ರೆ ಸಬ್ಸ್ಕ್ರೈಬ್ ಶೇರ್ ಮಾಡೋದು ಮರೆತಿದ್ದಾರೆ. ಅದಕ್ಕೆ ನಾನು ಸಬ್ಸ್ಕ್ರೈಬ್ ಶೇರ್ ಮಾಡ್ತಿದ್ದೆ, ಕಮೆಂಟ್ ಕೂಡ ಮಾಡ್ತಿದ್ದೆ. ಹಾಗಾದ್ರೆ ನೀವು ಕೂಡ ಸಬ್ಸ್ಕ್ರೈಬ್ ಶೇರ್ ಕಮೆಂಟ್ ಮಾಡಿ ಪ್ಲೀಸ್. ಓಂ ಶ್ರೀ ರಾಘವೇಂದ್ರ